ಇಲ್ಲ ನೋಡಿ, ಅದು ಈಗಾಗಲೇ ನೋಡ್ರಿ, ಇಲ್ಲ ನಾವು 2A ಮೀಸಲಾತಿ ವಿಚಾರದಲ್ಲಿ ಕಾರಣಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ದೀವಿ. ಅದು ಕಾರಣಾತ್ಮಕ ಪಡ್ಕೋಬೇಕು. ಈಗ ಕಾನೂನು ತೊಡಕಿದಾವೆ, ಅದಕ್ಕೆ ಬೇಕಾಗಿರೋದು ನಾವು ಕಾನೂನು. ಈಗ ನಾವು ಬೀದಿ ಹೋರಾಟ ಮಾಡೋದಿಲ್ಲ, ಇದು ಕ್ಲಾರಿಟಿ ಹೇಳ್ತೀವಿ ನಾವು. ಅದ್ರಲ್ಲಿ ನಮ್ಮ ನಂಬಿಕೆ ಇಲ್ಲ. ಅದು ಜಾಗೃತಿ ಸಲುವಾಗಿ ಆರಂಭದಲ್ಲಿ ಬೇಕಾಗಿತ್ತು. ನಾವು ಬೀದಿಲಿ ಕೂಡ ಅವ್ರ ವಿರುದ್ಧ ಇವ್ರ ವಿರುದ್ಧ ಮಾತಾಡೋದಿಲ್ಲ. ನಮ್ಮ ಸ್ಪಷ್ಟ ಅಂದರೆ ಕಾರಣಾತ್ಮಕ ಏನು ಬೇಕು ಆ ಮೀಸಲು ಪಡೆಯುವಂತೆ ನಾವು ಬದ್ಧರಾಗಿದ್ದೇವೆ, ನಾವು ಬದ್ಧಿರ್ತೇವೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿಗಳು ಜಾಣರಾಗಬೇಕು, ಬುದ್ಧಿವಂತರಾಗಬೇಕು, ಅಧ್ಯಯನಶೀಲರಾಗಬೇಕು. ಯಾರ ನಮ್ಮ ಕಿವಿಗಳು ಹಿತ್ತಾಳೆ ಮಾಡ್ಕೋಬಾರ್ದು, ವಜ್ರ ಇರಬೇಕು. ನಮ್ಮನ್ನ ಯಾರು ಕೂಡ ಯಾವ ರಾಜಕೀಯ ನಮ್ಮ ದುರುಪಯೋಗ ಪಡ್ಕೊಂಡಿಲ್ಲ, ಪಡ್ಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೊಂದು ವಿಷನ್ ಇದೆ. ಇಲ್ಲ ನೋಡಿ, ಅದು ಈಗಾಗಲೇ ನೋಡ್ರಿ, ಇಲ್ಲ ನಾವು 2A ಮೀಸಲಾತಿ ವಿಚಾರದಲ್ಲಿ ಕಾರಣಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ದೀವಿ. ಅದು ಕಾರಣಾತ್ಮಕ ಪಡ್ಕೋಬೇಕು. ಈಗ ಕಾನೂನು ತೊಡಕಿದಾವೆ, ಅದಕ್ಕೆ ಬೇಕಾಗಿರೋದು ನಾವು ಕಾನೂನು. ಈಗ ನಾವು ಬೀದಿ ಹೋರಾಟ ಮಾಡೋದಿಲ್ಲ, ಇದು ಕ್ಲಾರಿಟಿ ಹೇಳ್ತೀವಿ ನಾವು. ಅದ್ರಲ್ಲಿ ನಮ್ಮ ನಂಬಿಕೆ ಇಲ್ಲ. ಅದು ಜಾಗೃತಿ ಸಲುವಾಗಿ ಆರಂಭದಲ್ಲಿ ಬೇಕಾಗಿತ್ತು. ನಾವು ಬೀದಿಲಿ ಕೂಡ ಅವ್ರ ವಿರುದ್ಧ ಇವ್ರ ವಿರುದ್ಧ ಮಾತಾಡೋದಿಲ್ಲ. ನಮ್ಮ ಸ್ಪಷ್ಟ ಅಂದರೆ ಕಾರಣಾತ್ಮಕ ಏನು ಬೇಕು ಆ ಮೀಸಲು ಪಡೆಯುವಂತೆ ನಾವು ಬದ್ಧರಾಗಿದ್ದೇವೆ, ನಾವು ಬದ್ಧಿರ್ತೇವೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿಗಳು ಜಾಣರಾಗಬೇಕು, ಬುದ್ಧಿವಂತರಾಗಬೇಕು, ಅಧ್ಯಯನಶೀಲರಾಗಬೇಕು. ಯಾರ ನಮ್ಮ ಕಿವಿಗಳು ಹಿತ್ತಾಳೆ ಮಾಡ್ಕೋಬಾರ್ದು, ವಜ್ರ ಇರಬೇಕು. ನಮ್ಮನ್ನ ಯಾರು ಕೂಡ ಯಾವ ರಾಜಕೀಯ ನಮ್ಮ ದುರುಪಯೋಗ ಪಡ್ಕೊಂಡಿಲ್ಲ, ಪಡ್ಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೊಂದು ವಿಷನ್ ಇದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.